ಹಾಯ್ ಎವ್ರಿವನ್. ನೋಡಿ, ಒಂದು ಟಾಟಾ ನೆಕ್ಸಾನು, ಇಲ್ಲಿ ಒಂದು ಟಾಟಾ ನೆಕ್ಸಾನ್ ಬಂದಿದೆ. ಇದು ಫೇಸ್ ಟಿಪ್ನಲ್ಲಿನ ಟಾಟಾ ನೆಕ್ಸಾನ್ ಮಾಡಲು ಬೇಜಾನ್ ವೇರಿಯಂಟ್ ಇದೆ ಇದರಲ್ಲಿ. ಸೊ ಇದು ಒಂದು ವೇರಿಯಂಟ್ ಬಂದುಬಿಟ್ಟು ಇದರಲ್ಲಿ ಬಂದುಬಿಟ್ಟು ನಾವು ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ನಿಮಗೆ ಕಂಪ್ನಿಯಿಂದ 2 ಡೋರ್ ಪವರ್ ವಿಂಡೋ ಬಂದಿರ್ತದೆ. ಸೊ 2 ಡೋರ್ ಪವರ್ ವಿಂಡೋ ಬಂದಿದ್ದರೆ ನಿಮಗೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಕಂಪ್ನಿಯಿಂದಾನೇ ನಿಮಗೆ ಈ ಥರ 2 ಡೋರ್ ಪವರ್ ವಿಂಡೋ ಬಂದಿರ್ತದೆ. ಸೊ ಈ 2 ಡೋರ್ ತೆಗಿಬಿಟ್ಟು ನಾವು ಕಂಪ್ನಿದು ಹೆಂಗೆ ಬರ್ತದೆ 4 ಡೋರ್ದು, ಅದೇ ನಿಮಗೆ ನಾವು ಟಾಟಾದೇ ಈ ಥರ ಸಿಂಬಲ್ ಜೊತೆಯಲ್ಲಿ ಟಾಟಾದು ಬರ್ತದೆ. ಟಾಟಾದೇ ನಾವು ಒರಿಜಿನಲ್ ಇದಕ್ಕೆ ಪವರ್ ವಿಂಡೋ ಫಿಟ್ ಮಾಡಿರೋದು. ಇದು ನ್ಯೂ ನೆಕ್ಸಾನು, ನೀವು ನೋಡ್ಬೋದು, ಬೇಸಿಕ್ ಮಾಡಲ್ ಇದು ನ್ಯೂ ನೆಕ್ಸಾನ್. ಇದಕ್ಕೆ ಒಂದು ಪವರ್ ವಿಂಡೋ ಫ್ರಂಟ್ ಈ ಥರ ನಿಮಗೆ ಪ್ಯಾನಲ್ ಎಲ್ಲ ಚೇಂಜ್ ಮಾಡಿ ಫಿಟ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಈ ಥರ ಹ್ಯಾಂಡಲ್ ಇರ್ತದೆ. ಈ ಹ್ಯಾಂಡಲ್ ತೆಗಿಬಿಟ್ಟು ಇದೊಂದು ಕ್ಯಾಪ್ ಬರ್ತದೆ, ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಈ ಥರ ಬಂದಿರ್ತದೆ. ಇದು ಪ್ಯಾನಲ್ ತೆಗಿಬಿಟ್ಟು ಇದೇ ಪ್ಯಾನಲ್ಗೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ, ಈ ಜಾಗನಲ್ಲಿ ಮಾಡಿದ್ದೀನಿ. ಸೊ ಇದು ಆಪ್ರೇಟಿಂಗು ನಿಮಗೆ ತೋರಿಸ್ತೀನಿ. ಫ್ರಂಟೂ ಆಯಿತು, ಬ್ಯಾಕೂ ನಿಮಗೆ ಸೇಮ್ ಒರಿಜಿನಲ್ ಥರನೇ ಬರ್ತದೆ. ಇದನ್ನು ಆಪ್ರೇಟಿಂಗ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ನೀವು ಪ್ರೆಸ್ ಮಾಡಿದ್ರೆ ನೀವು ಇನಿಷಿಯಲ್ ಆನ್ ಮಾಡಿಬಿಟ್ಟು ಇದಕ್ಕೆ ನೋಡ್ಬೋದು. ಇಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ಡೌನ್ ಆಗ್ತಾಯಿದೆ, ಇಲ್ಲಿಂದ ಆಪ್ರೇಟಿಂಗ್ ಇದು. ತಿರ್ಗಾ ಇಲ್ಲಿ ಮೇಲೆ ಮಾಡ್ರೆ ನಿಮಗೆ ಮೇಲೆ ಆಗ್ತಾಯಿದೆ. ಸೊ ಈ 4 ಪವರ್ ವಿಂಡೋ ಆಪ್ರೇಟಿಂಗ್ ನಿಮಗೆ ಇಲ್ಲಿ ಬಂದಿರ್ತದೆ. ಪ್ಲಸ್ ನಿಮಗೆ ಚೈನ್ ಲಾಕು ನಿಮ್ಗೆ ಬರ್ತದೆ. ಇಲ್ಲಿ ನೋಡ್ಬೋದು, ರೆಡ್ ಲೈಟ್ ಬರ್ತಾಯಿದೆ. ಆಫ್ ಮಾಡ್ರೆ ಹಾಫ್ ಲೈಟ್ ಬರ್ತಾಯಿದೆ, ಆನ್ ಮಾಡ್ರೆ ರೈಟ್. ಇದು ಏನಕ್ಕೆಂದರೆ ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ ನೀವು ಬ್ಯಾಕ್ ಸೈಡ್ ಪವರ್ ವಿಂಡೋ ನಿಮಗೆ ಕೆಲಸ ಮಾಡಲ್ಲ. ಸೊ ಒರಿಜಿನಲ್ ಹೆಂಗೆ ಬರ್ತದೆ ನಿಮಗೆ ಕಂಪ್ನಿಯಿಂದ ಅದೇ ಥರ ನಿಮಗೆ ಪವರ್ ವಿಂಡೋ ನಾವು ಫಿಟ್ ಮಾಡಿರೋದು. ನೆಕ್ಸ್ಟು ಇದಕ್ಕೆ ಬಂದುಬಿಟ್ಟು ಸೆಂಟ್ರಲ್ ಲಾಕಿಂಗ್ ಒಂದು ಬಂದಿರಲ್ಲ. ಸೊ ಈ ಥರ ಕೀ ಒಂದು ಬಂದಿದ್ದು ಟಾಟಾದು ಸಿಂಪಲ್ ಈ ಥರ ಕೀ ಬಂದಿದ್ದು. ಸೊ ನಾವು ಇದಕ್ಕೆ ಇದಕ್ಕೆ ನಾನು ಫ್ಲಿಪ್ ಮಾಡಿ ಸೆಂಟ್ರಲ್ ಲಾಕಿಂಗು ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಸೆಂಟ್ರಲ್ ಲಾಕಿಂಗ್ ನಿಮಗೆ ಲಾಕ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ, ಅನ್ಲಾಕ್ ಮಾಡಿದ್ರೆ ಡೋರ್ ಕ್ಲೋಸ್ ಆಗುತ್ತೆ, ಲಾಕ್ ಅನ್ಲಾಕಿ ಮಾಡಿದ್ವಿ. ಇದು ಒಂದು ಇಲ್ಲಿ ಒಂದು ಟಾಟಾ ನೆಕ್ಸಾನ್ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಈ ಸೆಗ್ಮೆಂಟು, ಈ ಮಿರರೇ ಬೇರೆ. ಇಲ್ಲಿ ನೋಡ್ಬೋದು ನೀವು, ಈ ಸೆಗ್ಮೆಂಟು ಈ ಮಿರರೇ ಬೇರೆ. ನಿಮಗೆ ಈ ಮಿರರ್ ನಿಮಗೆ ಈ ಥರ ಬಂದಿರ್ತದೆ. ಸೊ ಇದರಲ್ಲಿ ನಿಮಗೆ ಬರೀ ಇಂಡಿಕೇಟ್ರ್ ಮಾತ್ರನೇ ಬಂದಿರ್ತದೆ. ಸೇಮ್ ನೆಕ್ಸಾನ್, ಇದೂ ಲೇಟೆಸ್ಟ್ ಮಾಡಲ್ಲೇ. ಇದರಲ್ಲಿ ಏನಿದೆ ಅಂದರೆ ನಿಮಗೆ ಅಡ್ಜಸ್ಟ್ಮೆಂಟಿಂಗ್ ಈ ಥರ ಬಂದಿರ್ತದೆ. ಸೊ ಈ ಮಿರರ್ ಇದೆಯಲ್ಲ, ಈ ಮಿರರೇ ನಿಮಗೆ ಬೇರೆ ಥರ. ಈ ಮಿರರ್ ನೋಡ್ಬೋದು ನೀವು, ಸೇಮ್ ನೆಕ್ಸಾನೇ. ಈ ಮಿರರ್ ನಿಮಗೆ ಬೇರೆ ಥರ ಬಂದಿರ್ತದೆ. ಇದು ಲೇಟೆಸ್ಟ್ ನೆಕ್ಸಾನ್. ಸೊ ಆ ವೇರಿಯಂಟು ನಿಮಗೆ ನೋಡೋಕ್ಕೆ ಸೇಮ್ ಇರ್ತದೆ, ಈ ವೇರಿಯಂಟು ನೋಡೋಕ್ಕೆ ನಿಮಗೆ ಸೇಮ್ ಇರ್ತದೆ. ಬಟ್ ಟಾಟಾ ನೆಕ್ಸಾನ್ನಲ್ಲಿ ವೇರಿಯಂಟು ಮಾಡಲ್ ಬೇಜಾನಿದೆ. ಈ ಥರ ಸ್ವಿಚ್ ನಿಮ್ಮ ಗಾಡಿನಲ್ಲಿ ಬಂದಿರಬೇಕು, ಅಡ್ಜಸ್ಟ್ಮೆಂಟಿಂಗ್ ರೈಟ್ ಲೆಫ್ಟ್. ಸೊ ಇದೇ ಮಿರರ್ಗೆ ನಿಮಗೆ ನಾವು ಆಟೋ ಫೋಲ್ಡ್ ಮಾಡಿ ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದಕ್ಕೆ ಆಟೋ ಫೋಲ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಅಪ್ಗ್ರೇಡ್ ಮಾಡ್ತೀನಿ. ಇದಕ್ಕೆ ಬಂದುಬಿಟ್ಟು ಹಿಂಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪನ್ನು ಫಿಟ್ ಮಾಡಬೇಕು ನಾವು, ಅದನ್ನು ನಿಮಗೆ ತೋರಿಸ್ತೀನಿ. ಪ್ಲಸ್ ಇದಕ್ಕೆ ಅಪ್ ಮಾಡಲ್ಲೂ ವಿಂಡೋ ಕ್ಲೋಸರ್ ಅದನ್ನು ಫಿಟ್ ಮಾಡ್ತಾನೆ. ವಿಂಡೋ ಕ್ಲೋಸರ್ ಬಂದುಬಿಟ್ಟು ನಿಮ್ಮ 4 ಡೋರ್ ಕಂಪ್ನಿಯಿಂದ ಬಂದಿದ್ರೆ ಪವರ್ ವಿಂಡೋ ಅದಕ್ಕೆ ಮಾತ್ರ ನಿಮಗೆ ಹಾಕೋದು. 2 ಡೋರ್ ಇದ್ದರೆ ಅದಕ್ಕೆ ಆಗಲ್ಲ. ಇಲ್ಲಿ ಒಂದು ನೆಕ್ಸಾನ್ ಇದೆ, ಇಲ್ಲಿ ಒಂದು ನೆಕ್ಸಾನ್ ಇದೆ. ಈ ನೆಕ್ಸಾನ್ ನಂಬರು ನೋಡ್ಬೋದು ನೀವು, KA17. ಇಲ್ಲಿ ಈ ನೆಕ್ಸಾನ್ ನಂಬರು ನೀವು ನೋಡ್ಬೋದು, KA63. ಇಲ್ಲಿದ್ರೂ ಆಚೆ ಗಾಡಿ, ಅದೂ ಆಚೆ ಗಾಡಿ, 2 ಗಾಡಿನೂ ಆಚೆಯಿಂದ ಬಂದಿದೆ. ಸೊ ಆ ಪ್ರೊಸೆಸಿಂಗ್ ನಡೀತಾ ಇದೆ. ಥಾರ್ದು ಒಂದು ನೆಕ್ಸ್ಟ್ ವೀಡಿಯೋ ಮಾಡೋಣ. ಈ ಗಾಡಿ ಸೆಂಟ್ರಲ್ ಲಾಕಿಂಗ್ ಪವರ್ ವಿಂಡೋ ನಡೀತಾ ಇದೆ. ಈ ಗಾಡಿ ಬಂದುಬಿಟ್ಟು ಆಟೋ ಫೋಲ್ಡ್ ಮಿರರು, ಅಪ್ ಮಾಡಲ್, ಪ್ಲಸ್ ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ನಡೀತಾ ಇದೆ. ಸೊ ನಿಮ್ಮ ಹತ್ರನೂ ಯಾವ ನೆಕ್ಸಾನ್ ಇದ್ರೂ ನಾವು ಕೆಲಸ ಮಾಡಿ ಕೊಡ್ಬೋದು ನಿಮಗೆ.